ತಾಲೂಕಿನ ವೈ ಹುಣಸೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾನೂನು ಅರಿವು, ನೆರವು ಹಾಗೂ ಪೌಷ್ಟಿಕ ಆಹಾರ ಜಾಗೃತಿ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿದರು. ಮನೆಯ ಅಡುಗೆ, ಹಣ್ಣು, ಹಸಿ ತರಕಾರಿ ಸೇವನೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಗತ್ಯ. ಬೀದಿ ಬದಿ ತಯಾರಾಗುವ ಜಂಕ್ ಫುಡ್ ಸೇವನೆಯನ್ನು ದೂರವಿರಿಸಿ ಉತ್ತಮ ಪೌಷ್ಟಿಕ ಆಹಾರದಿಂದ ಆರೋಗ್ಯಕರ ಜೀವನ ಕಟ್ಟಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಜೊತೆಗೆ ಮೊಬೈಲ್ ಬಳಕೆಯನ್ನು ಮಿತವಾಗಿ ಅಧ್ಯಯನ ಮತ್ತು ಜ್ಞಾನಾರ್ಜನೆಗೆ ಮಾತ್ರ ಸೀಮಿತಗೊಳಿಸಬೇಕು ಎಂದು ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾ ವಸ್ತ್ರದ್ ಅವರು ಪೌಷ್ಟಿಕ ಆಹಾರ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಶಕ್ತಿ ನೀಡುತ್ತದೆ. ಈಗ ಸರ್ಕಾರ ತಾಯಂದಿರಿಗಷ್ಟೇ ಅಲ್ಲ, ತಂದೆಯ ಪಾತ್ರಕ್ಕೂ ಒತ್ತು ನೀಡುತ್ತಿದ್ದು ಪುರುಷರಲ್ಲಿಯೂ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ತಯಾರಿಸಿದ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಪ್ರದರ್ಶಿಸಿ ಭಾಗವಹಿಸಿದ್ದವರಿಗೆ ವಿತರಿಸಲಾಯಿತು. ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ಹಂಚಿದರು. ಕಾರ್ಯಕ್ರಮದಲ್ಲಿ ಸಿಡಿಪಿಒ ವಿದ್ಯಾ ವಸ್ತ್ರದ್, ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್, ವಕೀಲರಾದ ವೆಂಕಟೇಶ್, ವೇಣುಗೋಪಾಲ್, ಪಾಪಿರೆಡ್ಡಿ, ಬೂಸಾ ನಾರಾಯಣಸ್ವಾಮಿ, ರವಿಕುಮಾರ್, ಬೇಕರಿ ಗೌಡ, ಶಾಲೆಯ ಮುಖ್ಯ ಶಿಕ್ಷಕಿ ಹಂಸವೇಣಿ, ಎಸ್ಎಂಡಿಸಿ ಅಧ್ಯಕ್ಷ ಚೈತ್ರ, ಬಿಆರ್ಸಿ ರೆಡ್ಡಪ್ಪ, ಬಿಆರ್ಬಿ ಮಂಜುನಾಥ್, ಸ್ಥಳೀಯ ಮುಖಂಡರು ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ಸ್ಟಾರ್ಟ್ ಆಗುತ್ತೆ. ಸೊ ಗರ್ಭಿಣಿ ಆಗಿದ್ದಾಗ, ಬಾಣಂತಿ ಆಗಿದ್ದಾಗ ಮತ್ತು ಮಗು ಮೊದಲನೇ 2 ವರ್ಷದಲ್ಲಿ ಕುಟುಂಬದಲ್ಲಿ ಹೇಗೆ ಮಗುವಿಂದ ಆರೈಕೆ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ ಮುಂದೆ ಮಗು ಹೇಗೆ ಬೆಳೆಯುತ್ತೆ, ಹೇಗೆ ಆರೋಗ್ಯಯುತವಾದ ವ್ಯಕ್ತಿ ಆಗ್ತಾನೆ ಸಮಾಜಕ್ಕೆ ಅನ್ನೋದು ನಿರ್ಭರ ಆಗಿರುತ್ತೆ. ಸೊ ಅದು ಹೇಗೆ ತಾಯಿಯಂದಿರ ಪಾತ್ರ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೋ ಹಾಗೆ ಪುರುಷರ ಪಾತ್ರ ಕೂಡ ಕುಟುಂಬದಲ್ಲಿ ಅಷ್ಟೇ ಪ್ರಾಮುಖ್ಯತೆ ವಹಿಸುತ್ತೆ. ಸೊ ಅದರಿಂದ ತಾಯಂದಿರ ಜೊತೆಗೆ ತಂದೆಯರು ಕೂಡ ಮಕ್ಕಳ ಪಾಲನೆಯಲ್ಲಿ, ಆರೈಕೆಯಲ್ಲಿ, ಪೌಷ್ಟಿಕಾಂಶಯುತ ಆಹಾರ ಕುಟುಂಬದಲ್ಲಿ ಸೇವನೆ ಆಗುವಲ್ಲಿ ಅಷ್ಟೇ ಪಾತ್ರ ವಹಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಇನ್ನು ಕಾನೂನು ನೆರವು ಅರಿವು ಕಾರ್ಯಕ್ರಮಕ್ಕೆ ಬಂದ್ರೆ ಮೇನ್ ಇಲ್ಲಿ ಮಕ್ಕಳಿದ್ದೀರಾ, ಇಲ್ಲೆಲ್ಲ ಮಕ್ಕಳಿಗೆ ಮಕ್ಕಳ ಸಹಾಯವಾಣಿ ಗೊತ್ತಾ? ಹೇಳಿಲ್ಲ. 1098 ನಮಗೆ ಮಕ್ಕಳಿಗೆ ಸಂಕಷ್ಟ ಪರಿಸ್ಥಿತಿ ಇದ್ರೆ ಅಥವಾ ನಮ್ಮ ಅಕ್ಕಪಕ್ಕ ಮಕ್ಕಳಿಗೆ ಶೋಷಣೆ ಆಗ್ತಾ ಇದ್ದರೆ ಅಥವಾ ಯಾರ್ದಾದ್ರೂ ಬಾಲ್ಯ ವಿವಾಹ ಆಗ್ತಾ ಇದೆ ಅಂತ ನಿಮಗೆ ಗಮನಕ್ಕೆ ಬಂದ್ರೆ, ಯಾವ್ದಾದ್ರು ಬೀದಿ ಬದಿ ಮಕ್ಕಳನ್ನ ನೀವು ನೋಡಿದ್ರೆ, ಯಾರೇ ಮಗು ಸಂಕಷ್ಟಕ್ಕೆ ಒಳಗಾಗಿದ್ರು ಕೂಡ ನೀವು 1098 ಸಂಖ್ಯೆಗೆ ಸಂಪರ್ಕಿಸಬಹುದು. ಅದು ಅಲ್ಲದೆ ಪೊಲೀಸ್ ನಂಬರ್ಗೆ ಕೂಡ 112 ಅದಕ್ಕೂ ಕೂಡ ನೀವೆಲ್ಲ ಸಂಪರ್ಕಿಸಿ ಮಾಹಿತಿನ ನೀಡಿ ನೆರವು ಪಡಿಬಹುದು ಅಂತ ನಾ ಈ ಸಂದರ್ಭದಲ್ಲಿ. ಕರ್ತವ್ಯ ಅಂದ್ರೆ ಒಳ್ಳೆ ಆಹಾರ, ಆರೋಗ್ಯಯುತ ಜೀವನ ಮತ್ತೆ ಒಳ್ಳೆ ಶಿಕ್ಷಣ ಪಡೆಯೋದ್ರ ಮೂಲಕ ನೀವು ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಇಂದಿನ ಅಂಶಗಳಲ್ಲಿ ಮಕ್ಕಳೇನ್ ಮಾಡ್ತಾರೆ ಅಂದ್ರೆ ಈ ದಿನ ಜಂಕ್ ಫುಡ್ಸ್ ಜಾಸ್ತಿ ಬಯಸೋದು, ರೋಡಲ್ಲಿ ಇರ್ತಕ್ಕಂಥ ಫುಡ್ಗಳನ್ನ ಬಯಸ್ತಾರೆ. ಅದೇ ರೀತಿ ಮಕ್ಕಳು ಬಯಸ್ದಂಗೆ ಅವರು ಪೋಷಕರು ಇದು ಮಾಡಕ್ಕೆ ಹಿಡಿತಾರೆ. ಆ ಜಂಕ್ ಫುಡ್ಸಲ್ಲಿ ರೋಡಲ್ಲಿ ಇರ್ತಕ್ಕಂಥ ಫುಡ್ಗಳು ತಿಂದಿರ ಆ ಫುಡ್ಗಳಿಗೆ ಏನು ಉಪಯೋಗ ಮಾಡ್ತಾರೆ ಅಂದರೆ ಚೈನಾದಲ್ಲಿ ಬೆಳೀತಾರೆ, ಆ ಒಂದು ಕಲ್ಲರು ಹಾಕ್ತಾರೆ ಗೋಬಿ ಮಂಜೂರಿಗೆ, ಇದನ್ನ ಬೇರೆ ಇದಕ್ಕೆ. ಅದರಲ್ಲಿ ಒಂದು ಕಲ್ಲರ್ ತಂದು ಹಾಕಿ ಮಕ್ಕಳಿಗೆ ಈ ಒಂದು ಬೆರೆಸಿ ಈ ರೋಡಲ್ಲಿ ಇರ್ತಕ್ಕಂಥ ಫುಡ್ಗಳನ್ನ ತಿಂದರೆ ತುಂಬ ಹಾನಿಕರ. ನಾವು ರೈತರು ಬೆಳಿತೀವಿ, ಹುರುಳಿಕಾಳು ಬೆಳಿತೀವಿ, ಎಲ್ಲ ಕಾಳುಗಳು ಬೆಳಿತೀವಿ. ಜಾಸ್ತಿ ಆ ಒಂದು ಮಕ್ಕಳಿಗೆ ಪೌಷ್ಟಿಕಾಂಶ ಬರಬೇಕಾಗಿದ್ರೆ ಕಾಳುಗಳ ಸಾರನ ಮತ್ತೆ ಮಾಡಿ, ಮತ್ತೆ ನಮ್ಮ ಸಾಹೇಬ್ರು ಹೇಳಿದ್ರು ರಾಗಿ ಜಾಸ್ತಿ ಬಳಸ್ಬೇಕಂದು, ರಾಗಿ ಅದಕ್ಕೆಲ್ಲನೂ ಒತ್ತು ಕೊಡ್ತಾ ಇವತ್ತು ನಮ್ಮ ಭಾರತದ ರಾಷ್ಟ್ರದ ಧ್ವಜದ ಬಣ್ಣವನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಪೌಷ್ಟಿಕ ಆಹಾರವನ್ನ ಯಾವ ರೀತಿ ತೆಗೆದುಕೋಬೇಕು ಅನ್ನೋದಕ್ಕೆ ಅರ್ಥ ಆಗುತ್ತೆ. ಧ್ವಜದ ಬಣ್ಣ ಯಾವುದು? ಕೇಸರಿ, ಬಿಳಿ, ಹಸಿರು. ನಾವು ಆ ಪೌಷ್ಟಿಕ ಆಹಾರವನ್ನ ತೆಗೆದುಕೋಬೇಕಾದ್ರೂ ಸಹ
ಕೇಸರಿಯ ಪದಾರ್ಥಗಳನ್ನ ಹೆಚ್ಚಾಗಿ ತಗೋಬೇಕು. ಅಂದ್ರೆ ಕ್ಯಾರೆಟು, ಟೊಮೆಟೊ, ಆಪಲ್ಲು, ಇನ್ನು ಹಲವಾರು ರೀತಿಯಾದಂತಹ ಕೇಸರಿ, ಇಲ್ಲಿ ಪಪ್ಪಾಯ ಇದೆ. ಮತ್ತೆ ಕೇಸರಿ ಆದ್ಮೇಲೆ ಬಿಳಿಯ ಪದಾರ್ಥಗಳು ಯಾವ್ಯಾವ ಬರುತ್ತೆ ಅಂದ್ರೆ ಹಾಲು, ಮೊಟ್ಟೆ, ಮೊಸರು, ಮಜ್ಜಿಗೆ. ಲಾಸ್ಟ್ ಕಲರ್ ಬಂದು ಗ್ರೀನ್. ಹಸಿರು ಪದಾರ್ಥಗಳು ಅಂದ್ರೆ ಸೊಪ್ಪು, ತರಕಾರಿಗಳು. ನಾವೆಲ್ಲ ನೋಡ್ದಂಗೆನೆ ಹಸಿರು ಪದಾರ್ಥಗಳನ್ನ ಗ್ರೀನ್ಗೆ ಹೋಲಿಕೆ ಮಾಡಿದ್ದಾರೆ. ಕೇಸರಿ, ಬಿಳಿ, ಹಸಿರು ಈ ರೀತಿಯಾಗಿ 3 ಬಣ್ಣಗಳಲ್ಲಿ ಇರ್ತಕ್ಕಂತಹ ಪೌಷ್ಟಿಕ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಬಂದಿದ್ದಾದ್ರೆ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಎಲ್ಲರಿಗೂ ಸಹ ಹೊಂದಿಸ್ತಾ ಬಳಸಬೇಕು. ಅದ್ರ ಜೊತೆಗೆ ಇಲ್ಲಿ ಜೋಡಿಸಿದಾರಲ್ಲ ಆಹಾರಗಳು, ತರಕಾರಿಗಳು, ಹಸಿರು ತರಕಾರಿಗಳು, ಪಲ್ಯ, ಸೊಪ್ಪು, ಇವುಗಳನ್ನ ಕೂಡ ನಿಮ್ಮ ಜೀವನದ ಒಂದು ಭಾಗ ಆಗಿ ನೀವು ಬಳಸೋದಾದ್ರೆ ನೀವು ಚೆನ್ನಾಗಿ ದೈಹಿಕವಾಗಿ ಬೆಳಿತೀರಾ. ಅದ್ರ ಜೊತೆಗೆ ನಿಮ್ಮ ಬುದ್ಧಿಮಟ್ಟನೂ ಕೂಡ ಚೆನ್ನಾಗಿ ಆಗುತ್ತೆ. ಎಲ್ಲಾ ಮಕ್ಕಳು ಓದ್ತಾ ಇರೋ ಉದ್ದೇಶ ಏನು, ನಾಳೆ ಬೆಳೆದ್ಮೇಲೆ ನಾನು ಏನೋ ಒಂದು ಡಾಕ್ಟ್ರು, ಇಂಜಿನಿಯರು, ಟೀಚರು, ಪೊಲೀಸು ಅಥವಾ ಲಾಯರು ಏನೋ ಒಂದು ಆಗ್ಬೇಕು ಅಂತ ಆಸೆನ ಇಟ್ಕೊಂಡು ನೀವು ಓದ್ತಾ ಇರ್ತೀರ. ಅವೆಲ್ಲ ಆಸೆ ಪೂರೈಕೆ ಆಗ್ಬೇಕಂದ್ರೆ ನಿಮ್ಮ ದೇಹ ಮತ್ತೆ ಬುದ್ಧಿ ಎರಡೂ ಚೆನ್ನಾಗಿರ್ಬೇಕು. ಆ ದೇಹ ಮತ್ತೆ ಬುದ್ಧಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಒಳ್ಳೆ ಆಹಾರ ತಗೋಬೇಕು. ಒಳ್ಳೆ ಆಹಾರ ಯಾವುದು ಅಂದ್ರೆ ಹೇಳಿದ್ನಲ್ಲ, ಚಿಪ್ಸು, ಗೋಬಿ ಈ ಥರದ್ದೆಲ್ಲ. ಹೊರಗಡೆ ಮಾರುವಂತಹ, ಬೀದಿಗಳಲ್ಲಿ ಮಾರುವಂತಹ ತಿನಿಸುಗಳು, ತಿಂಡಿಗಳು, ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು, ಮತ್ತೆ ಚಿಪ್ಸು, ಗೋಬಿಗಳು, ಆಮೇಲೆ ಅದೆಂತ ಕಬಾಬು, ಈ ತರ ಎಲ್ಲ ಯಾವುದೇ ಕಾರಣಕ್ಕೂ ನೀವು ಬಳಸಬಾರ್ದು. ಈ ದಿನಕ್ಕೆ ನಿಮ್ಗೆ ಆರೋಗ್ಯ ಅದು ಕೆಡದೇ ಇದ್ರು ಬರ್ತಾ ಬರ್ತಾ ಜಾಸ್ತಿ ಬಳಸಿದಷ್ಟು ಅದು ಮುಂದಿನ ದಿನದಲ್ಲಿ ನಿಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಹಾಗಾಗಿ ಅಂತ ಆಹಾರ ಪದಾರ್ಥಗಳನ್ನ ನೀವು ಅವಾಯ್ಡ್ ಮಾಡಬೇಕು. ನಿಮ್ಮ ಮನೇಲಿ ಬಳಸ್ತಾ ಇದ್ರು ಕೂಡ ನಿಮ್ಮ ಅಪ್ಪ ಅಮ್ಮಂಗೂ ಹೇಳ್ಬೇಕು ಇದು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ. ನೀವು ಕೂಡ ಅದನ್ನ ಅಪ್ಪ ಅಮ್ಮನ ಹತ್ರ ಹಠ ಮಾಡಿ ತಂದು ತಿನ್ನಕ್ ಹೋಗ್ಬಾರ್ದು. ಮನೇಲಿ ಏನು ಆಹಾರ ಸಿಗುತ್ತೆ, ರಾಗಿಗಿಂತ ಉತ್ತಮವಾದ ಆಹಾರ ಬತ್ತೋದು ಯಾವುದೂ ಇಲ್ಲ. ಇವತ್ತು ಮೊದಲೆಲ್ಲ ಬಡವರ ಆಹಾರ ಅನ್ಕೋತಿದ್ರು, ಇವತ್ತೆಲ್ಲ ಶ್ರೀಮಂತರು ಕೂಡ ಮನೆಯಲ್ಲಿ ಒಂದೊತ್ತು ರಾಗಿ ಇಲ್ಲದೆ ಬದುಕ್ತಾ ಇಲ್ಲ. ಹಾಗಾಗಿ ರಾಗಿ ಇದ್ರೆ ಮನೇಲಿ, ಅದಂತೂ ಸಹಜವಾಗಿ ಹಳ್ಳಿ ಭಾಗದಲ್ಲಿ ರಾಗಿ ಅಂತೂ ಸಹಜವಾಗಿ ಬಳಸ್ತಾರೆ. ಹಾಗಾಗಿ ರಾಗಿ ಹಿಟ್ಟು ಮಾಡ್ಕೊಂಡು ಅಥವಾ ರಾಗಿಯಿಂದ ಏನಾದ್ರು ಸಿರಿ ಮಾಡೋವಂಥದ್ದು ಅಥವಾ ರಾಗಿ ಅಂಬ್ಲಿ ಮಾಡೋವಂಥದ್ದು ಒಂದೊತ್ತಾದ್ರೂ ನಿಮ್ಮ ಜೀವನದಲ್ಲಿ ಒಂದೊತ್ತಾದ್ರೂ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಮಾಡಿ ಬಳಸಿ. ಎರಡನೇದಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡ್ರಪ್ಪ. ಇವತ್ತಿನ ಮಕ್ಕಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮೊಬೈಲ್ ಕೈಯಲ್ಲಿ ಕೊಟ್ಬಿಟ್ರೆ ಮನೆಯಲ್ಲಿ ನಾಯಿ ಬಂದು ಏನಾದ್ರೂ ಪಾತ್ರೆಗೆ ಬಾಯಿ ಹಾಕಿದ್ರು ನೋಡೋದಿಲ್ಲ ಮಕ್ಳು, ಅಲ್ಲೇ ಕೂತಿರ್ತಾರ ಅವ್ರು. ಮನೇಲಿ ಕಳ್ಳ ಬಂದ್ರೂ ಗೊತ್ತಾಗಲ್ಲ. ಅಷ್ಟು ತಲೆ ಬಕ್ಕಂಡು ಕುತ್ಕೊಬಿಟ್ರೆ ಇದೆಲ್ಲ ಮಕ್ಕಳಿಗೆ ಇದು ಸ್ಪೈನಲ್ ಕಾರ್ಡು, ಕಣ್ಣಿನ ಪ್ರಾಬ್ಲಮ್ಗಳು, ಬುದ್ಧಿಶಕ್ತಿ ಪ್ರಾಬ್ಲಮ್ಗಳು, ಎಲ್ಲ ಪ್ರಾಬ್ಲಮ್ಗಳು ಈ ಮೊಬೈಲಿಂದ ಪ್ರಾರಂಭ ಆಗಿದೆ. ಬರ್ತಾ 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 ಇದು ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಮೊಬೈಲು ಅವಶ್ಯಕತೆ ಇಲ್ಲ. ಅದು ನಿಮ್ಗೆ ಏನಾದ್ರೂ ನೋಡ್ಬೇಕು ಅಂದ್ರೆ ಏನೋ ಒಂದು 5 ನಿಮಿಷ ನೋಡಿ ಅದ್ರಲ್ಲಿ ಗೇಮ್ಸ್ ಮತ್ತೆ ಮುಗಿಸ್ಬಿಡಿ.